ಗೌರ್ಮೆಂಟಿಗೆ ಯಾವಾಗಲೂ ದುಡ್ಡಿರಲ್ವಲ್ಲ, ತುಷ್ಟೀಕರಣ ಮಾಡೋಕ್ಕೆ ಮಾತ್ರ ದುಡ್ಡಿರುತ್ತೆ, ಮಕ್ಕಳಿಗೆ ಹಾಕೋಕ್ಕಿರಲ್ವಲ್ಲ. ಅವ್ರುಗಳೇ ಸೇರಿ ಪರಮಪೂಜ್ಯ ಸ್ವಾಮಿ ಜಪಾನಂದಜಿಯವರು ತುಮಕೂರಿನ ಕೆಲವರು ದೊಡ್ಡ ಉದಾರ ಸ್ವಭಾವದ ದಾನಿಗಳು ಸೇರ್ಕೊಂಡು ಬಿಸಿ ಊಟ ಕೊಡ್ತಾಯಿದ್ದಾರೆ. ತುಂಬ ಖುಷಿ ಆಯಿತು. ಆಗ ಅಂದ್ಕೊಂಡೆ, ಈಗ ಮಕ್ಕಳು ಅದಕ್ಕೆಲ್ಲ ರೂಲ್ಸ್ ಹಾಕಿದ್ದಾರೆ. ಅವ್ರ ತಟ್ಟೆ ಅವರೇ ತೊಳಿಬೇಕು, ಅವ್ರ ಊಟ ಅವರೇ ತೊಳಿಬೇಕು, ವೇಸ್ಟ್ ಮಾಡ್ಬೋದು. ನಾನೇ ಅವ್ರ ಜೊತೆ ಊಟ ಮಾಡಿದ್ದೀನಿ, ಒಂದು ಅಗಳು ಎಲ್ಲೂ ಚೆಲ್ಲೋದಿಲ್ಲ, ಅಷ್ಟು ಶುದ್ಧವಾಗಿಟ್ಟಿದ್ದಾರೆ ಪರಿಸರವನ್ನು. ಇನ್ಯಾರೋ ಬಂದಲ್ಲಿ ನೀರು ಕೊಡಿಸಿದ್ದಾರೆ. ಅಂದರೆ ಎಷ್ಟು ಕಷ್ಟ ಇರುತ್ತೆ ಮಕ್ಕಳಿಗೆ ಅಂತ, ಆ ಬಡತನದ ಮಕ್ಕಳಿಗೆ. ಈ ಗುರುಗಳ ಬಗ್ಗೆ ತುಂಬ ಗೌರವ. ಹೇಗೆ ಕೂತ್ಕೊಂಡು ಕೇಳಿದ್ರು ಗೊತ್ತಾ, ಒಂದೇ ಒಂದು ಮಗು ಎದ್ದೋಗ್ಬೇಡ, ಮಾತಾಡಬೇಡ ಅಂತ ಏನಿಲ್ಲ. ಅಂದರೆ ನಮಗೇನಾದ್ರು ಸಿಕ್ಕತ್ತಾ, ಜ್ಞಾನ ಸಿಕ್ಕತ್ತಾ, ಇನ್ನೊಬ್ರು ಬಂದರು ಇವರೇನಾದ್ರು ಹೇಳ್ತಾರಾ, ಕಲಿಬೇಕು ತಿಳಿಬೇಕು, ಕಲಿಬೇಕು ತಿಳಿಬೇಕು ಅನ್ನುವ ಜಿಜ್ಞಾಸೆ ಅವರಲ್ಲಿದೆ. ಆದರೆ ಇಲ್ಲಿ ಪ್ರಾಬ್ಲಮ್ ಆಫ್ ಪ್ಲೆಂಟಿ. ಬೆಂಗಳೂರಿನ ಮಕ್ಕಳು ನಾನೇ ಹೇಳ್ತೀನಿ, ಕೊಬ್ಬಿದವರು ಅಂತಲೇ ಹೇಳ್ತೀನಿ. ನಾನು ಟೀಚರು, ನಾನು ಇಲ್ಲೇ ಸ್ಟೂಡೆಂಟಾಗಿ. ಕೊಬ್ಬಿದವರು, ಕೊಬ್ಬು, ಅಹಂಕಾರ, ಟೀಚರ್ಗಳನ್ನು ಆಡ್ಕೊಳ್ಳೋದು, ನಿಕ್ ನೇಮ್ಸ್ ಇಡೋದು, ಅದಕ್ಕೆ ತಲೆಗೆ ಹೋಗಲ್ಲ. ಕೊನೆಗೆ ಯಾವಳನ್ನೋ ನೋಡಿ ಬಲೆಗೆ ಬೀಳ್ತಾರೆ, ಯಾವನಿಗೋ ಹೋಗಿ ಬಿದ್ದು ಜೀವನ ಕಳ್ಕೊಳ್ತಾಳೆ ಹುಡುಗಿ. ಇದೆಲ್ಲ ಆಗೋದು ಯಾಕೆ ಅಂತಂದರೆ, ಯಾರನ್ನು ಗೌರವಿಸಿ ಯಾರಿಂದ ನಾವು ಜ್ಞಾನ ಕಲಿಬೇಕು ಅವ್ರನ್ನ ಗೌರವಿಸೋದೇ ಇಲ್ಲ. ಅವರು ಕೊಡೋ ಅಡ್ವೈಸ್ ನಮಗೆ ಬೇಕಿಲ್ಲ. ಆ ಸಿನಿಮಾಗಳಲ್ಲಿ ಕಿತ್ತೋಗಿರೋ ನಟ ನಟಿಯರು ತೋರಿಸೋ ಗಬ್ಬು ಗಲೀಜನ್ನು ನಂಬ್ಕೊಂಡು ಹೋಗ್ತೀವಿ, ಅದು ವಾಸ್ತವದಲ್ಲಿ ಕಂಡ್ಕೊಳಕ್ಕೆ ಹೋಗ್ತೀವಿ. ಅವನು ಯಾವನೋ ಬಂದು ಬಲೆಗೆ ಬೀಳಿಸ್ಬಿಟ್ಟು ಆರಾಮ್ ಕಂಡಿಗೆ ಮಾರ್ಬಿಟ್ಟು ಹೋಗ್ತಾನೆ, ಇವಳನ್ನು ಜೀವನ ಹಾಳು ಮಾಡ್ಕೊಳ್ತಾಳೆ. ಇವನು ಯಾವನೋ ಬಲೆಗೆ ಬೀಳ್ತಾನೆ. ಅದು ಯಾವುದೋ ಒಂದು ಜೋಕ್ ಇದೆಯಲ್ಲ, ಅಪ್ಪ ಬೈದ್ನಂತೆ ಮಗನ, ನೋಡೋ ಪಕ್ಕದ ಮನೆ ಹುಡುಗಿ ನೋಡೋ ಹೆಂಗೆ ಸ್ಕೋರ್ ಮಾಡಿದಾಳೆ, ನೀನು ಇದೆಯಾ ನೋಡು ಅವಳನ್ನ ಅಂತ. ಆಗ ಅವ್ನು ಹೇಳ್ದಂತೆ, ಅವಳು ನೋಡಿನೇ ನಾನು. ಇದೆಲ್ಲ ಯಾಕಾಗತ್ತೆ ಅಂದರೆ, ದೊಡ್ಡವರ ಮಾತಿಗೆ ಗೌರವ ಕೊಡದೆ ಇರೋವಂಥವ್ರು. ಇವತ್ತಿಗೂ ನಾನು ನೋಡಿದ್ದೀನಿ, ಆ್ಯಸ್ ಅ ಟೀಚರ್, ಆ್ಯಸ್ ಅ ಸ್ಟೂಡೆಂಟ್, ಯಾರು ಗುರುಗಳನ್ನು ಗೌರವಿಸ್ತಾರೋ ಅಂಥವ್ರು ತುಂಬ ಚೆನ್ನಾಗಿ ಆಗ್ತಾರೆ ಜೀವನದಲ್ಲಿ. ನನಗೆ ಇವತ್ತಿಗೂ ಅಷ್ಟೇ, ನನ್ನ LKG ಇಂದ ಇಲ್ಲಿಯವರೆಗೂ ನನಗೆ ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ದಾರೆ. ನಾನು ಅವ್ರನ್ನೆಲ್ಲ ತುಂಬ ಗೌರವಿಸ್ತೀನಿ, ಇಲ್ಲಿಂದ ಗೌರವಿಸ್ತೀನಿ, ತುಂಬ ಕೃತಜ್ಞವಾಗಿದ್ದೀನಿ. ಒಂದೊಂದು ಅಕ್ಷರ ಇವತ್ತು ನಾವು ಮಾತಾಡೋದು, ಕೇಳೋದು, ಭಾವಿಸೋದು ಅವರಿಂದಲೇ ಬಂದಿರೋಂಥ, ತಂದೆ ತಾಯಿಯಿಂದ, ಗುರುಗಳಿಂದ. ಅವರಿಂದ ಕಡಿಮೆ ಕಲ್ತಿರ್ಬೋದು. ಕೆಲವ್ರ ಪಾಠವನ್ನು ನಾನು 1 ದಿನ 2 ದಿನ ಅಷ್ಟೇ ಕೇಳಿದ್ದೀನಿ, ಅಥವಾ ಸುಮ್ಮನೆ ಹಿಂಗೆ ಕೂತ್ಕೊಂಡು ಕಾನ್ವರ್ಸೇಷನಲ್ಲಿ ಸಿಕ್ಕಿರ್ಬೋದು. ಆದರೂ ಒಂದು ಅಕ್ಷರಂ ಕಲಿಸಿದಾತಂ ಗುರು, ಆ ಒಂದು ಭಾವ ಬೇಕಾಗತ್ತೆ. ಅದು ಎಲ್ಲೋ ಮಿಸ್ಸಿಂಗ್ ಇವತ್ತು ಮೆಕಾಲೆ ಎಜುಕೇಷನಲ್ಲಿ. ಚಿಕ್ಕ ಮಕ್ಕಳು 5 ವರ್ಷ, 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳು ಟೀಚರ್ಸ್ಗೆಲ್ಲ ನಿಕ್ ನೇಮ್ ಇಡ್ತಾರೆ, ಆಡ್ಕೊಳ್ತಾರೆ. ಅವ್ರ ಟೀಚರ್ ಬಲಿಲ್ಲ ಅಂದರೆ ಕುಣಿದಾಡ್ತಾರೆ. ಟೀಚರ್ನು ಪ್ರಶ್ನಿಸ್ಬೇಕು, ಅಷ್ಟು ಬೋರ್ ಹೊಡಿಸಿದಾರೆ ಟೀಚರು ಅಂತ. ಎರಡೂ ಕಡೆ ನೋಡಬೇಕಾಗತ್ತೆ. ಆದರೆ ವಾಸ್ತವ ಹೇಳಿದೆ, ನಮ್ಮಲ್ಲಿ ಹಿಂದೆ ಹಂಗಲ್ಲ. ಜಿಜ್ಞಾಸೆ, ಜ್ಞಾತು ಮಿಚ್ಛಾ, ತಿಳ್ಕೊಳ್ಬೇಕು ನಾನು, ನನಗೆ ಕಲಿಸುವಂಥ ಗುರು. ಮನಸ್ಸನ್ನು ತೆರೆದಿಟ್ಕೊಂಡು ಮನವು ತೆರೆದ ದ್ವಾರವಾಗಿರ್ತಿತ್ತು, ಜ್ಞಾನ ಹೋಗ್ತಿತ್ತು. ಈಗ ಪಾತ್ರೆ ಹಿಂಗೆ ಮಗ್ಚಿಟ್ಟಂಗೆ ನಲ್ಲಿ ನೀರು ಹೋಗ್ತಾ ಇರುತ್ತೆ, ಪಾತ್ರೆಗೆ ಬೇಕಿಲ್ಲ. ಆ ಥರ ಆಗಿದೆ. ಈ ಪಿರಿಯಡು ಆ ಪಿರಿಯಡು ಅಂತ ಒಂದಾದ್ಮೇಲೆ ಒಂದು ಒಮ್ಮೆ ಮುಗ್ದ್ರೆ ಸಾಕು, ಬೆಳಗಿಂದ ಸಂಜೆ ತನಕ ಅಷ್ಟೇ ಆಯಿತು. ಅಯ್ಯೋ ಪರೀಕ್ಷೆಗೆ ಬರುತ್ತಾ ಅಷ್ಟೇ ಹೇಳಿ ಸರ್. ಮುಖ್ಯವಾದ ಇದು ಹೇಳಿ, ಅಯ್ಯೋ ಗೈಡ್ ಇದೆಯಲ್ಲ ನೋಡ್ಕೊಂಡು ಆಯ್ತು, ಎಕ್ಸಾಮ್ ಹೊತ್ತು ಓದ್ಕೊಂಡ್ರಾಯ್ತು, ಅಷ್ಟು ಮಾಡಿದ್ರೆ ಸಾಕು. ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳ್ಬಿಡಿ ಸರ್. ಅಯ್ಯೋ ಎಲೆಕ್ಟಿವ್ಸ್ ಇರುತ್ತಲ್ಲ ಸಾಕು. ಸೊ ನಮಗೆ ಇಷ್ಟು ಕಲಿಯುವ ಸಾಧ್ಯತೆ ಇದ್ದರೂ ಕೂಡ ಅದನ್ನು ಶ್ರಿಂಕ್ ಮಾಡಿ 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 ಇಷ್ಟೇ ಕಲ್ತ್ಬಿಟ್ಟು ಡಿಗ್ರಿ ತೊಗೊಂಡು ಹೊಟ್ಟೋಗ್ಬಿಡ್ತೀನಿ ಅಷ್ಟೇ. ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಸರ್ಟಿಫಿಕೇಟ್ ಇಟ್ಕೊಂಡು ಹೋಗೋದು. ಅವರು ಮಾತಾಡಪ್ಪ, ನೀನು ಹೇಳಿದ್ದು ಟೆಕ್ನಿಕಲ್ ವಿಚಾರ ಮಾತಾಡಪ್ಪ ಅಂದರೆ ಅಂತ ಕಾನ್ಫಿಡೆನ್ಸೇ ಇಲ್ಲ. ನನಗೆ ಒಂದು 5-6 ವರ್ಷದ ಹಿಂದೆನೋ ಒಂದು ಶಾಕ್ ಆಗೋಯ್ತು, ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿ. 73%, ಇವಾಗ ಗೊತ್ತಿಲ್ಲ, ಈಗ ಇಂಪ್ರೂವ್ ಆಗಿರ್ಬೋದು, ಆದಾಗಿಟ್ಟಿರ್ಬೋದು ಗೊತ್ತಿಲ್ಲ. 73 ಯಾವುದೋ ಅಮೇರಿಕದ ಇದು ಸ್ಟಡಿ, ಅದು 73% ಆಫ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಆಫ್ ಇಂಡಿಯಾ ಆರ್ ಅನ್ಎಂಪ್ಲಾಯಬಲ್ ಅಂತ. 73%. ಸಾಮಾನ್ಯವಾದ ವಿಷಯ, ತುಂಬ ಗಂಭೀರವಾಗಿ ಯೋಚನೆ ಮಾಡಿ. ಯಾಕೆ? ಡಿಗ್ರಿ ಇದೆಯಲ್ಲ, 5 ವರ್ಷ ಕಾಲೇಜ್ ಹೋಗಿದ್ದಾರಲ್ಲ. ಅಂದರೆ 5 ವರ್ಷ ಕಾಲೇಜಲ್ಲಿ ಏನು ಮಾಡಿದ್ರು? ಕ್ಯಾಂಟೀನಲ್ಲಿ ಎಷ್ಟು ಸಮಯ ಕಳೆದ್ರು? ಲೈಬ್ರರಿ ತುಂಬ ಕ್ಲೀನಾಗಿ ನೀಟಾಗಿರುತ್ತವೆ, ಯಾರೂ ಹೋಗಲ್ವಲ್ಲ ಅಲ್ಲಿ. ಕ್ಯಾಂಟೀನಲ್ಲೇ ಎಲ್ಲ. ಟೀಚರ್ಸ್ ಪಾಪ ಸಂಬಳಕ್ಕಾಗಿ ಏನೋ ಮಾಡಿಬಿಟ್ಟು ಬರ್ತಾರೆ. ಅಂದರೆ ಈ ಆ್ಯಟಿಟ್ಯೂಡಿಂದ ಏನಾಗಿದೆ, ಕಮ್ಯುನಿಕೇಷನ್ ಸ್ಕಿಲ್ಸು, ಪ್ರಶ್ನೆ ಉತ್ತರ ಕೇಳೋದು, ಶ್ರವಣ ಮನನ, ನಿಧಿಧ್ಯಾಸನ, ಚರ್ಚೆ, ತರ್ಕ, ಇದೆಲ್ಲ ಹೊರಟೋಗ್ಬಿಟ್ಟಿದೆ. ಇದೆಲ್ಲ ಕಡಿಮೆ ಆಗಿದೆ. ಸ್ವಲ್ಪ ಟಸ್ಪುಸ್ ಅಂತ ಇಂಗ್ಲೀಷ್ ಮಾತಾಡ್ತಾರೆ, ಅದಕ್ಕೆ ನಾನು
ಅದ್ಭುತ ಅಂತ ತಮಗೆ ತಾವೇ ಬೆನ್ನು ತಟ್ಕೊಂಡ್ಬಿಡ್ತಾರೆ. ಈ ಥರ ಆಗಿದೆ. ಬಟ್ ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಸ್ ಇರ್ತಿತ್ತು ಅಂತ ಗೊತ್ತಾಗುತ್ತೆ. ಇನ್ನು ಯಾರ್ಯಾರು ವಾಸ ಇದ್ದರು ಅಂತ ಹೇಳಿದ್ರಲ್ಲ, ಆ ವಾಸ ಯಾರ್ಯಾರಿದ್ದು ಅಂತಂದರೆ ಅದೇ ಗುರುಗಳು, ಆಚಾರ್ಯರು, ವಿಸಿಟಿಂಗ್ ಫ್ಯಾಕಲ್ಟಿ, ಅಲ್ಲಿ ಬಂದು ಹೋಗುವಂತಹ ಬೇರೆ ಬೇರೆ ಬಗೆಯ ಒಂದು ಇವರು ಅಂದರೆ ಪಾಠ ಹೇಳೋರು, ಆಮೇಲೆ ಮುಖ್ಯ ಕುಲಪತಿ ಇರ್ತಾಯಿದ್ರು, ಉಪಕುಲಪತಿ, ಕುಲಪತಿ, ಎಲ್ಲರ ಹಿರಿಯರು. ಸಾಮಾನ್ಯವಾಗಿ ಅವ್ರ ಸೀನಿಯಾರಿಟಿ ಮೇಲೆ ಅವರು ತುಂಬ ವಿದ್ಯಾವಂತರಾಗಿ ಅಲ್ಲೇ ತುಂಬ ಕಾಲ ಕೆಲಸ ಮಾಡಿ ಬಹಳ ಯೋಗ್ಯರು, ದಕ್ಷರು, ಮಹಾವಿದ್ಯಾವಂತರು ಆಗಿರಬೇಕು. ಎಲ್ಲರಿಗೂ ಗೌರವ ಬರಬೇಕು ಅಂಥವ್ರು ಜ್ಞಾಗಿವಲ್ಕ್ಯರು ಕುಲಪತಿಗಳಾಗಿದ್ದರು. ಆಮೇಲೆ ವಸಿಷ್ಠರ ಪತ್ನಿ ಅರುಂಧತಿ ದೇವಿ ಕುಲಪತಿ ಆಗಿದ್ದರು ಅಂತ ಗೊತ್ತಾಗತ್ತೆ. ಅವ್ರದ್ದೇ ಸ್ವತಂತ್ರ ಗುರುಕುಲ ಇತ್ತು ಅನ್ನೋ ಥರ ನಮ್ಮ ಇವ್ರು ಬರೆದಿದ್ದಾರೆ ಮಹಾದರ್ಶನದಲ್ಲಿ. ಮೂಲ ಎಲ್ಲಿಂದ ಸಿಕ್ತು ಗೊತ್ತಿಲ್ಲ. ಅಂಥವರೆಲ್ಲ ಇರ್ತಾಯಿದ್ರು, ವಸಿಷ್ಠರು ಕುಲಪತಿಗಳಾಗಿದ್ದರು ಅಂತೆಲ್ಲ ಗೊತ್ತಾಗುತ್ತೆ. ಹಾಗೆ ವೈಶಂಪಾಯನರು ಇದೆಲ್ಲ ಗೊತ್ತಾಗುತ್ತೆ. ಹಾಗೆ ಅಲ್ಲಿನ ರೆಸಿಡೆಂಟ್ ಟೀಚರ್ಸು, ನಿವಾಸಿ, ಅವರವರ ಮನೆಗಳಿಟ್ಕೊಂಡಿರ್ತಾಯಿದ್ರು. ಹಾಗೆ ಬಂದು ಹೋಗುವಂಥ ಅತಿಥಿ ಅಭ್ಯಾಗತರು, ಆಮೇಲೆ ಸಂಶೋಧಕ ವಿದ್ವಾಂಸರು. ಯಾವುದಾದ್ರು ಒಂದು ವಿಷಯದ ಬಗ್ಗೆ ತುಂಬ ಗ್ರಂಥಾಲಯ ಎಲ್ಲ ಇರ್ತಿತ್ತಲ್ಲ, ಸೊ ಗ್ರಂಥಾಲಯಗಳನ್ನು ಓದಿ ಕಲೆ ಹಾಕಿ ಪುಸ್ತಕ ಬರೆಯೋರು, ಓದೋರು, ಲಿಪಿಕಾರರು, ಸ್ಕ್ರೈಬರ್ಸ್. ಹಿಂದೆ ಪ್ರಿಂಟ್ ಟೆಕ್ನಾಲಜಿ ಇರಲಿಲ್ಲ, ಸೊ ಲಿಪಿಕಾರರು ಅಂತ ಇರ್ತಿದ್ರು. ಅವ್ರು ಏನಾದ್ರೆ ತುಂಬ ಚೆನ್ನಾಗಿ 4-6 ಭಾಷೆ 4-6 ಲಿಪಿಗಳು ಅವ್ರಿಗೆ ಬರ್ತಾಯಿತ್ತು. ಅವರು ಒಂದೊಂದು ಗ್ರಂಥಾಲಯಕ್ಕೆ ಹೋಗಿ ಅದನ್ನ ತದ್ವತ್ತಾಗಿ ಕಾಪಿ ಮಾಡೋರು. ಆ ಗ್ರಂಥಗಳನ್ನು ತುಂಬ ಕಾಪೀಸ್ ಮಾಡಿಕೊಂಡು ಅದು 1 ವರ್ಷ 2 ವರ್ಷ ವಾಸ ಮಾಡಿ ಇನ್ನೊಂದು ಊರಿಗೆ ಹೋಗೋರು. ಅಲ್ಲಿ ಅದನ್ನು ಕೊಟ್ಬಿಟ್ಟು ಆ ಊರಿನಿಂದ ಮತ್ತೆ ಕಾಪಿ ಮಾಡ್ಕೊಂಡು ಮತ್ತೆ ಇಲ್ಲಿ ತರೋರು. ಈ ಥರದ ವಿದ್ಯೆಯ ಎಕ್ಸ್ಚೇಂಜ್ ನಮಗೆ ಕಾಣಿಸುತ್ತೆ. ತಕ್ಷಶಿಲೆಯಲ್ಲಿದ್ದಂತಹ ಚಾಣಕ್ಯ ತಕ್ಷಶಿಲೆಯಲ್ಲೋ ಮಗಧದಲ್ಲೋ ಪಾಟಲಿಪುತ್ರದಲ್ಲೋ ಬರೆದಂಥ ಅರ್ಥಶಾಸ್ತ್ರ ಇಲ್ಲಿ ಕರ್ನಾಟಕದಲ್ಲಿ ಸಿಕ್ಕತ್ತೆ, ನಿಮಗೆ ಕೇರಳದಲ್ಲಿ ಸಿಕ್ಕತ್ತೆ. ಹೇಗೆ ಅಂದರೆ ಈ ಥರ ಲಿಪಿಕಾರರು ಬರೆದು ಕಳಿಸ್ತಾ ಇದ್ರು. ಭೂರ್ಜಪತ್ರಗಳಲ್ಲಿ, ತಾಲಪತ್ರಗಳಲ್ಲಿ ಅದೆಲ್ಲ ಆರ್ಗ್ಯಾನಿಕ್ ಎಲ್ಲ ಹೋಗ್ತಿತ್ತು. ಮತ್ತು ಇನ್ನೊಂದು ಬರೆಯೋರು, ಕಾಪಿ ಮಾಡೋರು. ವಿಜಯನಗರದ ಕಾಲಕ್ಕೆ ತಾಮ್ರ ಶಾಸನಗಳೆಲ್ಲ ಬಂದು ಸ್ವಲ್ಪ ಉಪಯೋಗ ಆಯಿತು. ಇನ್ನು ಬಟ್ಟೆಗಳಲ್ಲಿ ಬರೆಯೋದೆಲ್ಲ ಬಂತು, ಮಡ್ಚಿಡೋದೆಲ್ಲ. ಈಗ ಬುಕ್ಸ್ ಬಂದ್ಬಿಟ್ಟಿದೆ. ಈಗ ಸುಮಾರು ಈಗ ಡಿಜಿಟಲ್ ಬಂದಮೇಲಂತೂ ಪುಸ್ತಕ ಹಾಳಾದರೂ ಅಲ್ಲಿ ಮೇಲ್ಗಡೆ ಇರುತ್ತೆ. ಈ ಥರ ಇಂಪ್ರೂವೈಸ್ ಆಗಿದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ಹಂತ. ಪ್ರಾರಂಭದಲ್ಲಿ ಪ್ರೊಬೇಷನರಿ 8 ವರ್ಷಕ್ಕೆ ಉಪನಯನ ಮಾಡಿ ಕಳಿಸಿದ್ಮೇಲೆ ಹೇಳಿದ್ನಲ್ಲ, ಕಳೆದ ಸಲ ಚೆನ್ನಾಗಿ ರಟನ ಮಾಡಿಸಿ ಸ್ವಲ್ಪ ಯೋಗ್ಯತೆ ಬಂದಿದೆ, ಮಗುಗೆ ಗ್ರಹಣ ಸಾಮರ್ಥ್ಯ ಬೆಳೆದಿದೆ, ಕುತೂಹಲ, ಜಿಜ್ಞಾಸೆ ಬಂದಿದೆ ಅಂದಮೇಲೆ ಏನೇನು ಸೂತ್ರಗಳನ್ನ ಹೇಳ್ಕೊಟ್ಟಿದ್ದಾರೆ ಅದನ್ನು ವ್ಯಾಖ್ಯಾನ ಮಾಡಿಸೋರು, ಮಾಡೋರು. ಇದಕ್ಕಿದ ಅರ್ಥ ಇದೆ. ಆಮೇಲೆ ಚರ್ಚೆಗೆ ಹಚ್ಚೋರು ಮಕ್ಕಳನ್ನು. ಆಮೇಲೆ ಡಿಬೇಟ್ ಮಾಡಿಸೋರು. ಇದೇ ವಿಚಾರವಾಗಿ ಅಲ್ಲಿ ಯಾರೋ ದೊಡ್ಡವ್ರು ಮಾಡೋ ಡಿಬೇಟ್ನ ಇವರು ಸ್ವಲ್ಪ ಕೇಳೋರು. ಚುರುಕು ಪುಟಾಣಿಗಳಿದ್ರೆ ಇನ್ನೂ ಬೇಗ ಗ್ರಹಿಸ್ತಾರೆ. ಅದಷ್ಟು ಹಾಗೆ ಹೇಳಿ ಒಪ್ಪಿಸ್ಬಿಡ್ತಾರೆ. ಹೀಗೆಲ್ಲ ಇರ್ತಾಯಿತ್ತು. ಸೊ ಅವರನ್ನು ಕೂಡ ವಸು ಅಂತೆಲ್ಲ ಕರೀತಾರೆ. ವಟು, ಪ್ರಾರಂಭದಲ್ಲಿ ಅವನು ವಟು ಅಂದರೆ ಬ್ರಹ್ಮೋಪದೇಶ ಆಗಿ ಮೊದಲ ಉಪಕರ್ಮ ಆಗೋವರೆಗೂ ಅವನನ್ನು ವಟು ಅಂತ ಹೇಳ್ತಾರೆ. ಕೆಲವರು ಉಪಕರ್ಮ ಆದಮೇಲೆ ಉಪನಯನ ಆಗುವವರೆಗೂ ಅವನು ವಟು ಅಂತ. ಉಪನಯನ ಆದಮೇಲೆ ಅವನು ರೆಸಿಡೆನ್ಷಿಯಲ್ ವಿದ್ಯಾರ್ಥಿ, ಅಲ್ಲೇ ನಿವಾಸಿ ವಿದ್ಯಾರ್ಥಿ ಆದರೆ ಅವನು ಅಲ್ಲೇ ವಾಸ ಮಾಡುವವನಾದರೆ ಅಂತೆವಾಸಿ ಅಂತ ಅವನಿಗೆ ಹೆಸರು. ಎಲ್ಲರೂ ಯಾರು ವಾಸ ಮಾಡ್ತಾರೋ ಆ ಅಂತೆವಾಸಿಗಳಲ್ಲೂ ಹಂತಗಳಿರುತ್ತೆ. ಅದಕ್ಕೇನೇನೋ ಹೆಸರು ಹೇಳ್ತಾರೆ, ಅದು ಎಷ್ಟು ಅಥೆಂಟಿಕ್ ಗೊತ್ತಿಲ್ಲ. ಆದಿತ್ಯ, ವಸು ಅಂತೆಲ್ಲ ಹೇಳ್ತಾರೆ. ಅವರು ಬೇರೆ ಬೇರೆ ಹಂತದಲ್ಲಿರ್ತಾರೆ ಅಂತ. ಇನ್ನು ಪಠನ ರಟನೆಯ ಹಂತದಲ್ಲಿದ್ದಾರೆ, ಅಥವಾ ಈಗ ವ್ಯಾಖ್ಯಾನಾದಿಗಳನ್ನು ಕೇಳುವ ಹಂತದಲ್ಲಿದ್ದಾರೆ, ಈಗ ತರ್ಕಕ್ಕೆ ಮಾಡುವ ಹಂತಕ್ಕೆ ಬಂದಿದ್ದಾರೆ ಅಂತ. ಒಂದೊಂದೇ ವಿಚಾರ, ಒಂದೊಂದೇ ವಿವರ, ಹಲವಾರು ಗ್ರಂಥಗಳು. ಇವತ್ತೇನು ನಮಗೆ ಈಗ ಕನ್ನಡ ಅಂತಂದರೆ ಕನ್ನಡ ಸಾಹಿತ್ಯದ ಕಾವ್ಯದ 4 ಸಾಲು ಒಂದೊಂದು ಪೇಜು ಕೊಟ್ಬಿಡ್ತಾರೆ. ಕುಮಾರವ್ಯಾಸನೊಂದಿಷ್ಟು, ಡಿವಿಜನ್ ಒಂದಿಷ್ಟು, ಕುವೆಂಪುರದೊಂದಿಷ್ಟು, ಬೇಂದ್ರೆದೊಂದಿಷ್ಟು ಅಂತ ಒಂದಿಷ್ಟು ಕೊಟ್ಬಿಟ್ಟು ಕಲಿಸ್ಬಿಡ್ತಾರೆ. ಅದರಾಚೆ ಮತ್ತೆ ಯಾರಾದರೂ ಹೋಗಿ ಕುವೆಂಪುದು ಪೂರ್ಣ ಓದ್ತಾರ, ಬೇಂದ್ರೆದು ಪೂರ್ಣ ಓದ್ತಾರ? ಹಿಂದೆ ಹಂಗಲ್ಲ. ಸಂಪೂರ್ಣ ಒಂದೊಂದು ಗ್ರಂಥವನ್ನು, ಅಲಂಕಾರ ಶಾಸ್ತ್ರನ ಒಂದು ಇಡೀ ಗ್ರಂಥದ ಪಠನ, ಒಂದು ಇಡೀ ಕಾವ್ಯದ ಪಠನ, ಒಂದು ಇಡೀ ಶಾಸ್ತ್ರದ ಪಠನ. ಅಷ್ಟೇ ಅಲ್ಲ, ಒಂದು ಧರ್ಮಶಾಸ್ತ್ರ ಅಲ್ಲ, 10 ಧರ್ಮಶಾಸ್ತ್ರಗಳನ್ನು ಓದೋರು. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಧರ್ಮಶಾಸ್ತ್ರಗಳು ಹೇಗೆ ಬದಲಾದವು, ಯಾಕೆ ಬದಲಾದವು, ಅದರ ಸಾಮಾಜಿಕ ಹಿನ್ನೆಲೆ ಏನು, ಐತಿಹಾಸಿಕ ಹಿನ್ನೆಲೆ ಏನು, ರಾಜನೈತಿಕವಾದ ಅನಿವಾರ್ಯತೆಗಳೇನು, ಬದಲಾವಣೆಗಳೇನು, ಯಾಕೆ ಈ ಥರ ವಿಧಿ ನಿಷೇಧಗಳು ಬಂದವು, ಇವಾಗ ಹೆಣ್ಮಕ್ಳಿಗೆ ಹೀಗೆ ಅವಕಾಶ ಆಯಿತು, ಇದರಲ್ಲಿ ಹಿಂಗೆ ಅವಕಾಶ ಇಲ್ಲ, ಯಾಕೆ, ಆ ಕಾಲಘಟ್ಟದ ಕಾರಣ ಏನು, ಹೀಗೆ ತುಂಬ ಆಬ್ಜೆಕ್ಟಿವ್ ಆಗಿ ವಿಮರ್ಶೆ ಮಾಡೋಕ್ಕಾಗ್ತಾಯಿತ್ತು. ಇವಾಗ ಅದೆಲ್ಲ ವಿಮರ್ಶೆ ಆಗೋದಿಲ್ಲ. ಯಾಕೆ, ಇವಾಗ ವಾಟ್ಸಪ್ಪಲ್ಲಿ ಏನೋ ಬರುತ್ತಲ್ಲ ಅದನ್ನೇ ಹೇಳ್ಬಿಡೋದು ನಾವು ಅಷ್ಟೇ. ವಿಮರ್ಶೆ ಯಾಕೆ ಮಾಡಲ್ಲ, ಯಾವುದೂ ಪೂರ್ಣವಾಗಿ ಓದೋದಿಲ್ಲ. ಕಾಳಿದಾಸನ ಬಗ್ಗೆ ಇವಾಗ ಸಂಸ್ಕೃತ MA ಮಾಡುವ ವಿದ್ಯಾರ್ಥಿಗಳು ಇದ್ದಾರೆ.
ಎಲ್ಲ ಕನ್ನಡದಲ್ಲೋ ಇಂಗ್ಲೀಷಲ್ಲೋ ಬರೆದ್ಬಿಡ್ತಾರೆ ಮೊದಲನೇ ಪಾಯಿಂಟು, ಸಂಸ್ಕೃತದಲ್ಲಿ ಬರೆಯಲ್ಲ. ಇನ್ನು ಕಾಳಿದಾಸಂದು ಶಕುಂತಲೆದೊಂದು ಸ್ವಲ್ಪ ಒಂದು 4 ಶ್ಲೋಕಗಳು, ಇನ್ಯಾವುದೋ ಒಂದು ಅಷ್ಟೇ ಓದಿದ್ರೆ ಸಂಪೂರ್ಣವಾಗಿ ಒಂದು ಕಾಳಿದಾಸನ ಒಂದು ಕೃತಿಯನ್ನು ಮೊದಲಿಂದ ಕವರ್ ಟು ಕವರ್ ಓದಿದಾಗ ಆಗುವ ಫೀಲ್ ಇದೆಯಲ್ಲ, ಆ ಭಾಷೆ, ಆ ಒಂದು ದರ್ಶನ, ಆ ಒಂದು ಕಾವ್ಯತ್ವ ಮತ್ತು ಧರ್ಮಾರ್ಥ ಕಾಮಮೋಕ್ಷಗಳನ್ನೆಲ್ಲ ಮಂಡಿಸ್ತಾರೆ. ಕಾಳಿದಾಸ ಬರೀ ರೊಮ್ಯಾಂಟಿಕ್ ಪೊಯೆಟ್ ಅಲ್ಲ, ಆತ ದಾರ್ಶನಿಕ ಕವಿ. ತುಂಬ ಅದ್ಭುತವಾದಂಥ ವಿಚಾರಗಳನ್ನು, ತುಂಬ ಚೆನ್ನಾಗಿ ಧರ್ಮಶಾಸ್ತ್ರ, ರಾಮಾಯಣ ಮಹಾಭಾರತ ವೇದಗಳನ್ನು ತಿಳ್ಕೊಂಡಂಥ ಮಹಾಪಂಡಿತ ಅನ್ನೋದು ಡೌಟೇ ಇಲ್ಲ. ಅದೆಲ್ಲ ಅದರಲ್ಲಿ ಸೇರಿಸ್ಕೊಂಡು ಹೋಗಿದ್ದಾರೆ. ಅದು ಆ ಥರ ಓದಬೇಕು ನಾವು. ಆ ಥರದ ಅಧ್ಯಯನವನ್ನು ಮಾಡಿ ಆದಮೇಲೆ ಅವ್ರಿಗೆ 2 ಚಾಯ್ಸ್ ಇರ್ತಿತ್ತು. ಒಂದು ನೈಷ್ಠಿಕ ಬ್ರಹ್ಮಚಾರಿಗಳಾಗಿ, ಆ ಜನ್ಮ ಬ್ರಹ್ಮಚಾರಿಗಳಾಗೋಳಿದ್ದು ಅವರು ತಪಸ್ಸಿಗೆ ಹೋಗ್ಬೋದು, ಅಥವಾ ಬರೀ ಅಧ್ಯಯನ ಮಾಡ್ಕೊಂಡಿದ್ಬಿಡ್ಬೋದು, ಅಥವಾ ಗುರುಕುಲದಲ್ಲಿ ಸೇವೆ ಮಾಡ್ಕೊಂಡಿದ್ಬಿಡ್ಬೋದು, ಗುರುಗಳ ಪರಿಚರ್ಯ ಮಾಡ್ಕೊಂಡಿದ್ಬಿಡ್ಬೋದು, ಬೇಕಾದಷ್ಟು ಆಧ್ಯಾತ್ಮಿಕ ಅಥವಾ ಶೈಕ್ಷಣಿಕ ಇಂಟೆಲೆಕ್ಚುಯಲ್ ಪರ್ಸ್ಯೂಟ್ಸ್ ಇದನ್ನು ಮಾಡ್ಕೊಂಡು ಹೋಗ್ಬೋದು. ಅಥವಾ ಮದುವೆ ಆಗ್ಬೋದು, ಗೃಹಸ್ಥ ಆಗ್ಬೋದು. ಅದಕ್ಕೆ ಸಮಾವರ್ತನ ಅಂತ ಒಂದು ಸಂಸ್ಕಾರ ನಾನು ಹೇಳಿದ್ದೆ. ಅದಾದಮೇಲೆ ಒಂದು ಸ್ನಾತಕ ಅಂತ ಕರೆಸ್ಕೊಳ್ತಾನೆ, ಆಮೇಲೆ ಮದುವೆ, ವಿವಾಹ ಸಂಸ್ಕಾರವಾಗುತ್ತೆ, ಮಕ್ಕಳು ಮರಿ, ಆಮೇಲೆ ಅವನೇ ಸಂಪಾದನೆ ಮಾಡೋದು ಇತ್ಯಾದಿ. ಅವನು ಗುರುಕುಲವನ್ನು ನಡೆಸ್ಬೋದು, ಅಥವಾ ಗುರುಕುಲದಲ್ಲಿ ಆಚಾರ್ಯನಾಗಿ ಸೇರ್ಬೋದು. ಗುರು ದಕ್ಷಿಣೆ ಕೊಡೋಕ್ಕೆ ಸಾಧ್ಯವಾದರೆ ಕೊಡ್ಬೋದು. ತನ್ನ ಹೊಲದಲ್ಲಿ ಬೆಳೆದಿದ್ದ ತರಕಾರಿ ತಂದು ಕೊಡ್ಬೋದು, ಕುಂಬಳಕಾಯಿ ಕೊಂಡ್ಕೊಂಬಂದು ಕೊಡ್ಬೋದು, ಏನು ಬೇಕಾದ್ರೂ ಕೊಡ್ಬೋದು, ಚಿಕ್ಕದು ದೊಡ್ಡದು. ಅದನ್ನು ಗುರು ಡಿಮ್ಯಾಂಡ್ ಮಾಡೋ ಹಾಗಿಲ್ಲ. ಹಾಗೆ ಅಂತ ಇವನು ಬಿಟ್ಟು ತಗೊಳ್ಳೋ ಹಾಗಿಲ್ಲ, ಇವನೇನಾದರೂ ಕೊಡಬೇಕು. ರಾಜ ಮಹಾರಾಜಂದರು ಭೂಮಿ ಕೊಡೋರು, ದೇವಸ್ಥಾನ ಕಟ್ಸ್ಕೊಡೋರು, ಕೋಣೆ ಕಟ್ಸ್ಕೊಡೋರು, ಬಿಲ್ಡಿಂಗ್ಸ್ ಕಟ್ಕೊಡೋರು, ಡಿಪಾರ್ಟ್ಮೆಂಟ್ಗಳನ್ನೇ ಕೊಡೋರು, ಊಟ, ಅಕ್ಕಿ, ಬೇಳೆ, ತರಕಾರಿ ಕೊಡೋರು, ಬೇಕಾದಷ್ಟು ಮಾಡೋರು, ಹೀಗೆಲ್ಲ ಮಾಡೋರು. ಈ ನೈಷ್ಠಿಕ ಬ್ರಹ್ಮಚಾರಿಗಳು ಅಲ್ಲಿ ವಾಸ ಮಾಡ್ತಿದ್ರು. ಸಾಮಾನ್ಯವಾಗಿ ನೈಷ್ಠಿಕ ಬ್ರಹ್ಮಚಾರಿ ಆದಮೇಲೆ ಮನೇಲಿ ವಾಸ ಮಾಡೋದು ಅಷ್ಟು ಅನುಕೂಲ ಇಲ್ಲ, ಅಥವಾ ಮನೆಯೇ ಗುರುಕುಲವಾಗಿ ಆಚಾರ್ಯ ಕುಲದ ಒಳಗೆ ಇದ್ದರೆ ಅದು ಪರವಾಗಿಲ್ಲ. ಇಲ್ಲದೆ ಹೋದರೆ ಅಲ್ಲಿ ಅಕ್ಕಪಕ್ಕ ಅಣ್ಣ ತಮ್ಮಂದರು, ಅಕ್ಕ ತಂಗಿರೆಲ್ಲ ಕೈ ಹಿಡ್ಕೊಂಡು ಗಂಡ ಹೆಂಡತಿ ಓಡಾಡ್ತಿರ್ತಾರೆ, ನಗ್ತಾ ಇರ್ತಾರೆ, ನಲಿತಾ ಇರ್ತಾರೆ. ಅಯ್ಯೋ ನಾನು ಮಿಸ್ಸಿಂಗ್ ಆಲ್ ದ ಫನ್ ಅಂತ ಅನ್ಸಿದ್ರೆ ಚೆನ್ನಾಗಿರಲ್ಲ. ಅದೊಂದು ಹಿಪಾಕ್ರಸಿ ಇರಬಾರ್ದಲ್ವಾ. ವ್ರತ ಕೆಟ್ಟರು ಸುಖ ಇರಬೇಕು ಅಂತ ಒಂದು ಮಾತಿದೆ ಅಲ್ವಾ. ಸೊ ವ್ರತಧಾರಿ ಆಗಿದ್ದಾಗ ವ್ರತವನ್ನು ಚೆನ್ನಾಗಿ ಪಾಲಿಸಬೇಕು. ಅಥವಾ ಸುಖಕ್ಕೆ ಹೋದರೆ ಸುಖನೇ ಸುಖ. ಈ ಎರಡೂ ಇಲ್ಲ. ಈ ನಾನು ದೊಡ್ಡ ಬ್ರಹ್ಮಚಾರಿ ಸನ್ಯಾಸಿ ಅಂತ ವೇಷ ಹಾಕೊಂಡ್ಬಿಟ್ಟು ಮನೇಲೇ ಇರ್ತಾರೆ ಕೆಲವು, ವಾಪಸ್ಸು ತಮ್ಮ ಮನೆಗೆ ಹೋಗಿರ್ತಾರೆ. ತಮ್ಮ ಅದೇ ಫ್ಯಾಮಿಲಿ ಜೊತೆ, ನಮ್ಮವರು, ನನ್ನ ತಮ್ಮ, ನನ್ನ ತಂಗಿ, ಅಲ್ಲೇ ಅವ್ರ ಜೊತೆನೇ ನಲ್ಕೊಂಡು ಆ ಕಾವ್ಯ ಬಟ್ಟೆಗೆ ಏನರ್ಥ? ಆ ಬಿಳಿ ಬಟ್ಟೆ ಅನೌನ್ಸ್ ಯಾಕೆ ಮಾಡ್ಬೇಕು ಜಗತ್ತಿಗೆ? ಅನೌನ್ಸ್ ಮಾಡದೇ ಇರಲಿ, ಹೌದು ಅಲ್ವಾ. ಒಂದು ಸಲ ಡಿಕ್ಲೇರ್ ಮಾಡಿದ್ಮೇಲೆ ಅದಕ್ಕೆ ಗೌರವ ಕೊಡಬೇಕು. ಇಂಥ ಬ್ರಹ್ಮಚಾರಿಗಳು, ಸನ್ಯಾಸಿಗಳು ಮನೆಯಲ್ಲಿಲ್ಲದೆ ಅವರು ಒಂದು ಸೂಕ್ತವಾದ ಪರಿಸರದಲ್ಲಿರಲಿ, ಊಟಕ್ಕೆ ವಸತಿಗೆ ತೊಂದರೆ ಆಗಬಾರ್ದು. ಜೊತೆಗೆ ಈ ಥರದ ಡಿಸ್ಟ್ರಾಕ್ಷನ್ಸು, ಅಲ್ಲಿ ಯಾರು ಗಂಡ ಹೆಂಡತಿ ಖುಷಿಯಾಗಿ ಹರಟೋದು, ಮತ್ತೊಂದು ಮಕ್ಕಳು ಮರಿ ಗಲಾಟೆ, ಇದು ಯಾವುದೂ ಇಲ್ಲದೆ ಅವನ ಮನಸ್ಸನ್ನೆಲ್ಲ ಒಂದು ತಪಸ್ಸಿನಲ್ಲಿ ಅಥವಾ ಅಧ್ಯಯನದಲ್ಲಿ ತೊಡಗಿಸೋ ಹಾಗೆ ಅನುಕೂಲವಾಗಲಿ ಅಂಥೇಳಿ ಅವ್ರು ನೈಷ್ಠಿಕ ಬ್ರಹ್ಮಚಾರಿಗಳಿಗೆ ವಾಸ ಅಲ್ಲಿ ಅಂಥವ್ರು ವಾಸ ಮಾಡ್ತಿದ್ರು. ಸೇವೆ ಮಾಡೋದು, ಆಚಾರ್ಯ ವೃತ್ತಿ ಮಾಡೋದು, ಏನು ಬೇಕಾದ್ರೂ ಗುರುಕುಲದಲ್ಲಿ ಬೇಕಾದಷ್ಟು ಅವಕಾಶ ಇದೆ ವಾಲಂಟ್ರಿ ಸರ್ವಿಸ್ಗೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.